ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ನಾರಾಯಣಂ ಗುಣೇಶ್ವರೇ ಹೃದಯಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಮುಚ್ಯತೆ. ಓಂ ಅಥಾತು ಬ್ರಹ್ಮ ಜಿಜ್ಞಾಸ ಓಂ ಅಂತ ವೇದವ್ಯಾಸರು ರಚನೆ ಮಾಡಿದಂತಹ ಸೂತ್ರ ಇದೆ. ಆ ಸೂತ್ರದ ಅರ್ಥವನ್ನ ವಿವರಿಸುವಂತಹ ನಭಾಷ್ಯದ ಶ್ಲೋಕದಲ್ಲಿ ಆಚಾರ್ಯರು ವಿಷ್ಣುರೇವ ಜಿಜ್ಞಾಸ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ಮೂಲ ಬ್ರಹ್ಮಸೂತ್ರವನ್ನು ಗಮನಿಸಿದರೆ ವಿಷ್ಣುವಿನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಪದಾರ್ಥ ಆಗ್ತದೆ. ಅದಕ್ಕೆ ಅನುಸಾರವಾಗಿ ಹೇಳ್ಬೇಕಾಗಿತ್ತಲ್ವ ಆಚಾರ್ಯರು ಅಂತ ನಮ್ಗೊಂದು ಜಿಜ್ಞಾಸೆ ಬರ್ತದೆ. ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು, ಬ್ರಹ್ಮನ ಜಿಜ್ಞಾಸೆ ಮಾಡಬೇಕು ಅಂತ ಮೂಲ ಬ್ರಹ್ಮಸೂತ್ರದಲ್ಲಿರುವಾಗ ಇಲ್ಲಿ ಕೂಡ ವಿಷ್ಣುವಿನ ಜಿಜ್ಞಾಸೆ ಮಾಡಬೇಕು ಅಂತ ಈ ತರ ಹೇಳಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಕಾಣಿಸ್ತದೆ. ಆದ್ರೆ ಆ ಸೂತ್ರವನ್ನ ಆ ಥರ ಗಮನಿಸಿಯೂ ಕೂಡ ಆಚಾರ್ಯರು ಬದಲಾಯಿಸಿ ಹೇಳಿರುವುದಕ್ಕೆ ಏನ್ ಕಾರಣ ಅಂದ್ರೆ ಇದು ಅಗ್ರೇ ಅನುಷಂಗಾರ್ಥಂ, ಮುಂದೆ ಅನೇಕ ವೇದವಾಕ್ಯಗಳನ್ನೆಲ್ಲ ಸಂಗ್ರಹ ಮಾಡಬೇಕಾಗಿದೆ. ಅದಕ್ಕಾಗಿ ವಿಷ್ಣು ಅಂತ ಈ ರೀತಿಯಾಗಿ ಪ್ರಯೋಗ ಮಾಡಿದ್ದಾರೆ. ಮುಂದಿನ ಸೂತ್ರಗಳಲ್ಲಿ, ಮುಂದಿನ ವೇದವಾಕ್ಯಗಳೆಲ್ಲ ಮುಂದಿನ ಸೂತ್ರಗಳು, ಮುಂದಿನ ಬ್ರಹ್ಮಸೂತ್ರಗಳು ಅನೇಕ ಇದೆ. ಆ ಎಲ್ಲ ಮುಂದಿನ ಬ್ರಹ್ಮಸೂತ್ರಗಳಲ್ಲಿ ಈ ರೀತಿಯಾಗಿ ಒಂದು ಅನುಷಂಗ ಮಾಡಬೇಕಾಗಿದೆ, ಅನುವೃತ್ತಿ ಮಾಡ್ಕೋಬೇಕಾಗಿದೆ. ವಿಷ್ಣು ಅಂತ ಪ್ರಥಮಾಂತವಾಗಿದ್ರೆ, ವಿಷ್ಣು ಅಂತ ಅಕಾರ ಅಂತ ಹೋಗಿದ್ರೆ ಅದನ್ನು ಮುಂದಿನ ಸೂತ್ರಗಳಲ್ಲಿ ಅನುವೃತ್ತಿ ಮಾಡ್ಕೊಳ್ಳೋದು ಸುಲಭ ಆಗ್ತದೆ. ಅದಕ್ಕಾಗಿ ವಿಷ್ಣು ವಿಜಿಜ್ಞಾಸ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಬ್ರಹ್ಮಸೂತ್ರ ಅನುಭಾಷ್ಯ ಅನ್ನೋದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಆದ್ರಿಂದ ವ್ಯಾಖ್ಯಾನದಲ್ಲಿ ಆ ಮುಂದಿನ ಸೂತ್ರಗಳಿಗೆ ಯಾವ ರೀತಿ ಬೇಕೋ ಆ ತರ ಪದಗಳ ಅನುವೃತ್ತಿಯನ್ನ ಸೂಚನೆ ಮಾಡಬೇಕಾದ ಕರ್ತವ್ಯ, ವ್ಯಾಖ್ಯಾನದ ಕರ್ತವ್ಯ. ಅದಕ್ಕಾಗಿ ಮಾಡಿದ್ದಾರೆ. ಅಗ್ರೇ ಅನುಷಂಗಾರ್ಥಂ, ಮುಂದಿನ ಸೂತ್ರಗಳಿಗೆ ಅನುಷಂಗ ಮಾಡ್ಕೊಳ್ಳೋದು ಅಂದ್ರೆ ಅನುವೃತ್ತಿ ಮಾಡ್ಕೊಳ್ಳೋದು. ಅದಕ್ಕಾಗಿ ಈ ತರ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಮತ್ತು ಕೆಲವು ಕಾರಣಗಳಿವೆ. ವಿಷ್ಣು ರೀತಿ ಅವಶ್ಯಂ ವಾಚ್ಯ ಸತಿ ತದನುರೋಧೇನ ವಾ ಅಂತ ಒಂದು ಕಾರಣ. ಮುಂದಿನ ಸೂತ್ರದಲ್ಲಿ ಅನುವೃತ್ತಿಗಾಗಿ ವಿಷ್ಣು ಅಂತ ಬೇಕು ನಮಗೆ. ಆ ವಿಷ್ಣು ಅಂತ ಬೇಕಾಗಿರುವುದರಿಂದ ಅದನ್ನ ಇಲ್ಲೇ ಸೂಚನೆ ಮಾಡಿದ್ದಾರೆ. ಇದು ಒಂದು ಕಾರಣ. ಇನ್ನೊಂದು ತದ್ವಿಜಿಜ್ಞಾಸಸ್ವ ಆತ್ಮಾನಂ ಪಶ್ಯೇತ್ ತಮೇವೈಕಂ ಜಾನಥ ಇತ್ಯೇವಮಾದಿ ತಿಂಗಂತಮೇವ ಅತ್ರ ಉದಾಹರಣೀಯಂ ಕಿಂತು ವಿಜಿಜ್ಞಾಸಿತವ್ಯಃ ನಾರಾಯಣೋಸೋ ಪರಮೋ ವಿಚಿಂತ್ಯಃ ನಾರಾಯಣಂ ಮಹಾಜ್ಞೇಯಂ ಆತ್ಮಾವ ಅದೇ ದ್ರಷ್ಟವ್ಯಃ ಶ್ರೋತವ್ಯೋ ಮಂತವ್ಯಃ ನಿಧಿಧ್ಯಾಸಿತವ್ಯಃ ಇತ್ಯಾದ್ಯಪಿ ಇತಿ ವಾ. ಇದು ಎರಡನೇ ಕಾರಣ. ಎರಡನೇ ಕಾರಣ ಏನು ಅಂದ್ರೆ, ಈ ಪರಮಾತ್ಮನ ಜಿಜ್ಞಾಸೆಯನ್ನು ವಿಧಾನ ಮಾಡ್ತಕ್ಕಂಥ ವೇದವಾಕ್ಯಗಳೇನಿವೆಯಲ್ಲ, ಕೇವಲ ತಿಂಗಂತವಾದದ್ದು ಅಂದ್ರೆ ತಿಂಗ್ ಪ್ರತ್ಯಯಾಂತವಾದದ್ದು ಕ್ರಿಯಾಪದ ರೂಪವಾಗಿರುವಂಥದ್ದು ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಜಿಜ್ಞಾಸ ವಾಕ್ಯಗಳಿವೆ. ಅದರಲ್ಲಿ ತಿಂಗಂತವಾಗಿರುವಂಥದ್ದು ಯಾವುದು? ತದ್ವಿಜಿಜ್ಞಾಸಸ್ವ, ತತ್ ಆ ಪರಮಾತ್ಮನನ್ನು ವಿಜಿಜ್ಞಾಸಸ್ವ ತಿಳಿ, ಆತ್ಮಾನಂ ಪಶ್ಯೇತ್ ಪರಮಾತ್ಮನನ್ನು ಕಾಣಬೇಕು, ತಮೇವೈಕಂ ಜಾನಥ ಅವನನ್ನೇ ತಿಳಿಯಿರಿ, ಅನ್ಯಾವಾಚೋ ಮುಂಚತ ಬೇರೆ ಎಲ್ಲಾ ಮಾತುಗಳನ್ನು ಕೂಡ ಪರಿತ್ಯಜಿಸಿರಿ. ಅದಲ್ಲಿಲ್ಲ, ಸುಮ್ಮನೆ ಉಪನಿಷತ್ತು ನನಗೆ ನೆನಪು ಬಂತು ಅಂತ ಹೇಳಿದೆ. ಇತ್ಯಾದಿ ತಿಂಗಂತಮೇವ ಅಪ್ರಮೋದ ಆತ್ಮೀಯ ಉದಾಹರಿಸ್ತಾ ಇರುವುದಲ್ಲ, ಅದು ಮಾತ್ರ ನಮ್ಗಿಲ್ಲಿ ಬೇಕಾಗಿರುವುದಲ್ಲ ಹೊರತು ಇನ್ನೂ ಕೆಲವು ವೇದವಾಕ್ಯಗಳು ಯಾವುವು? ನಾರಾಯಣೋಸೌ ಪರಮೋ ಕಿಂತು ಸ ವಿಜಿಜ್ಞಾಸಿತವ್ಯ, ಅವನನ್ನು ತಿಳಿಯಬೇಕು ಅಂತ ಇದೊಂದು ವೇದವಾಕ್ಯ ಇದೆ. ಈ ಸ ವಿಜಿಜ್ಞಾಸಿತವ್ಯ ಇತ್ಯಾದಿ ವೇದವಾಕ್ಯಗಳೇನಿವೆ ಇದಕ್ಕನುಸಾರವಾಗಿ ವಿಷ್ಣುದೇವ ವಿಜಿಜ್ಞಾಸ್ಯ ಅಂತ ಇಲ್ಲಿ ಹೇಳಿದ್ದಾರೆ. ಆತ್ಮ ಅಜರಃ ಮೃತ್ಯು ಅಪನಾಥಃ ಸತ್ಯ ಸಂಕಲ್ಪಃ ಸ್ವೋದ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಈ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಅಪಹತ ಪಾತ್ಮ, ಎಲ್ಲ ಪಾಪಗಳಿಂದ ರಹಿತನಾದಂಥ
ಅಜರಹ ಮುಕ್ತಿಲ್ಲದಂತಹ, ಅಮರಹ ಸಾವಿಲ್ಲದಂತಹ, ಆತ್ಮ ಅಪಹತ ಪಾತ್ಮ ವಿಜರಹ ವಿಭಕ್ತಿ ಅಪಿಪಾತಃ ನೀರಿಕೆ ಇಲ್ಲದೆ ಇರುವಂತವನು, ಸತ್ಯ ಸಂಕಲ್ಪ ಸಹ ಅನ್ವೇಷ್ಟವ್ಯ ಅವನು ನಿಮ್ಮಿಂದ ಹುಡುಕಲ್ಪಡಬೇಕು, ವಿಜಿಜ್ಞಾಸಿತವ್ಯ ಅವನ ಬಗ್ಗೆ ನೀವು ಜಿಜ್ಞಾಸೆ ಮಾಡಬೇಕು ಅಂತ ಇದು ಛಾಂದೋಗ್ಯ ಉಪನಿಷತ್ತಿನ ಮಾತು. ಮತ್ತು ಬೇರೆ ಕಡೆಯಲ್ಲಿ ಯಾವುದು ಇರಬಹುದು ಅಂತಲ್ಲ. ನಾರಾಯಣೋಸೋ ಪರಮೋ ವಿಚಿಂತ್ಯ ಅಂತ ಇದು ಕೂಡ ಒಂದು ಸರ್ವಮೂಲದಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಒಂದು ಮಾತು. ಪರಮಃ ಶ್ರೇಷ್ಠನಾದಂತಹ ಅಸೌ ನಾರಾಯಣ, ಈ ನಾರಾಯಣನು ವಿಚಿಂತ್ಯ ಚಿಂತಿಸಲ್ಪಡಬೇಕು ಅಂತ ಹೀಗೆ ಪ್ರಯೋಗ ಮಾಡಿದ್ದಾರೆ. ಮತ್ತೆ ನಾರಾಯಣ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ, ನಾರಾಯಣ ಸೂಕ್ತ ಅಥವಾ ನಾರಾಯಣ ಉಪನಿಷತ್ತು ಅಂತ ಏನ್ ಕಂಡು ಬರ್ತದಲ್ಲ, ಅಲ್ಲಿ ಮಹಾಜ್ಞೇಯನಾದಂತಹ ಅರ್ಥಾತ್ ಅತಿ ಮುಖ್ಯನಾದಂತಹ ನಾರಾಯಣನನ್ನು ತಿಳಿಯಬೇಕು. ಆತ್ಮಾವ ಅದೇ ದೃಷ್ಟವ್ಯ, ಇದು ಬೃಹದಾರಣ್ಯಕ ಉಪನಿಷತ್ತು. ಆ ಪರಮಾತ್ಮನನ್ನು ಕಾಣಬೇಕು. ಆ ಕಾಣುವುದಕ್ಕಾಗಿ ಮೊದಲು ಶ್ರೋತವ್ಯ, ಶ್ರವಣ ಮಾಡಬೇಕು ಅವನ ಕುರಿತಾಗಿ, ಅವನು ಕೇಳಲ್ಪಡಬೇಕು. ಆ ಶ್ಲೋಕದ ಉಪನಿಷತ್ತಿನ ವಾಕ್ಯದ ಶಬ್ದಾರ್ಥಗಳನ್ನು ಸರಿಯಾಗಿ ಗಮನಿಸುವುದಾದ್ರೆ, ದೃಷ್ಟವ್ಯ ಪರಮಾತ್ಮನು ನೋಡಲ್ಪಡಬೇಕು, ಪರಮಾತ್ಮನು ಶ್ರವಣ ಮಾಡಲ್ಪಡಬೇಕು, ಮಂತವ್ಯ ಮನನ ಮಾಡಲ್ಪಡಬೇಕು, ನಿಧಿಧ್ಯಾಸಿತವ್ಯ ಧ್ಯಾನಿಸಲ್ಪಡಬೇಕು, ಮಂತವ್ಯ ನಿಧಿಧ್ಯಾಸಿತವ್ಯ ಇತ್ಯಾದ್ಯತಿ ಇತಿವ, ಇವನ್ನೆಲ್ಲವನ್ನು ಕೂಡ ಅಲ್ಲಿ ಸಂಗ್ರಹ ಮಾಡಬೇಕಾಗಿದೆ. ಅರೆ ಆತ್ಮಾವ ಅರೆ ಅಂದ್ರೆ ಏನ ಸರ್? ಅರೆ ಅಂದ್ರೆ ಸಂಬೋಧನೆ. ಆ ಯಾಜ್ಞವಲ್ಕ್ಯರು ಯಾರಿಗೆ ತನ್ನ ಪತ್ನಿಗೆಲ್ಲ ಇಬ್ರು ಪತ್ನಿಯರು ಇರ್ತಾರೆ. ಒಬ್ಳು ಸ್ತ್ರೀ ಪ್ರಜ್ಞಾ ಬಹುವ, ಒಬ್ಳು ಸಾಮಾನ್ಯ ಸ್ತ್ರೀಯರಂತೆ ಸಂಪತ್ತನ್ನು ಅಪೇಕ್ಷಿಸಿ ಅದರಲ್ಲಿ ತೃಪ್ತರಾಗಿರ್ತಾಳೆ. ಬಹುಶಃ ಕಾತ್ಯಾಯಿನಿ ಅಂತ ನೋವು. ಮೈತ್ರಿನೋ ಗಾರ್ಗಿನೋ ಮತ್ತೊಬ್ಬಳಿಗೆ ತತ್ವಜ್ಞಾನ ಉಪದೇಶ ಮಾಡ್ತಾರೆ. ಅದು ಅವಳಿಗೆ ಅರೆ ಸಂಬೋಧನೆ ಇತ್ಯಾದಿ. ಇದು ಇಲ್ಲೆಲ್ಲ ಏನಿದೆ ಅಂದ್ರೆ ಕೃಮಂತ ಪ್ರತ್ಯಯಗಳಿವೆ. ಇವೆಲ್ಲ ವಿಜಿಜ್ಞಾಸಿತವ್ಯ ಇದು ತವ್ಯ ಪ್ರತ್ಯಯ, ವಿಚಿಂತ್ಯ ಇದು ಯತ್ ಪ್ರತ್ಯಯ, ಮಹಾಜ್ಞೇಯಂ ಇದು ಯತ್ ಪ್ರತ್ಯಯ, ದೃಷ್ಟವ್ಯ ಶ್ರೋತವ್ಯ ಮಂತವ್ಯ ವಿದ್ಯಾಸ್ತವ್ಯ ಇವೆಲ್ಲ ತವ್ಯ ಪ್ರತ್ಯಯಗಳು. ಈ ಕರ್ತವ್ಯ ಭೋಕ್ತವ್ಯ ಇತ್ಯಾದಿ ಕಡೆಗಳಲ್ಲಿ ತವ್ಯ ಪ್ರತ್ಯಯ ಹೇಗಿದೆಯಲ್ಲ ಅಂತಹ ತವ್ಯ ಪ್ರತ್ಯಯಗಳಿವೆ. ಅಂತಹ ತವ್ಯ ಪ್ರತ್ಯಯಗಳಿಂದ ಕೂಡಿದಂತಹ ವೇದವಾಕ್ಯಗಳು ಇರ್ತವೆ. ಮುಂದೆ ನಾವು ಒಂದು ಸೂತ್ರವನ್ನು ಓದುವಾಗ ಗಮನಿಸಬೇಕು ಏನು ಅಂದ್ರೆ, ಒಂದೇ ರೀತಿಯಾದಂತಹ ಯಾವುದೋ ಒಂದು ಶೈಲಿಯ ವೇದವಾಕ್ಯಕ್ಕೆ ಮಾತ್ರ ಒಂದು ಸಂಗ್ರಾಹಕ ಆಗಿರೋದಿಲ್ಲ ಸೂತ್ರ. ಅಕ್ಷೋಭಂ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂತ ಸೂತ್ರದ ಅರ್ಥ ಹೇಳ್ತಾರೆ. ಇದನ್ನು ಮುಂದೆ ನಾವು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನೋಡ್ತೇವೆ. ಯಾವುದೋ ಒಂದೊಂದು ರೀತಿಯಾದಂತಹ ವೇದವಾಕ್ಯಗಳಿಗೆ ಮಾತ್ರ ಸಂಗ್ರಾಹಕ ಅಲ್ಲ, ಅನೇಕ ರೀತಿಯಾದಂತಹ ವೇದವಾಕ್ಯಗಳಿಗೆ ಒಂದು ಸೂತ್ರ ಸಂಗ್ರಾಹಕವಾಗಿದ್ದು ಅದು ಅಲ್ಲಿ ಬರುವಂತಹ ಸಂಖ್ಯೆಗಳನ್ನು ಪರಿಹರಿಸುವಂತಾಗಿರ್ತದೆ. ಅದಕ್ಕಾಗಿ ಯಾವ ವರ್ಬಗಳು ಇರ್ತಾವಲ್ಲ ಕ್ರಿಯಾಪದಗಳು, ಆ ಕ್ರಿಯಾಪದಗಳನ್ನು ಮಾತ್ರ ಸಂಗ್ರಹಿಸುವ ಉದ್ದೇಶ ಅಲ್ಲ ಅದರದ್ದು. ಇನ್ನೇನ್ ಮಾಡುವ ಉದ್ದೇಶ ಇರ್ತದೆ? ಕೃದಂತ ಪ್ರತ್ಯಯಗಳು, ನಾಮಪದಗಳು, ಧಾತುವಿನ ಮೇಲೆ ತವ್ಯ ಪ್ರತ್ಯಯ, ಯತ್ ಪ್ರತ್ಯಯ, ಅನ್ಯರ್ ಪ್ರತ್ಯಯ ಇತ್ಯಾದಿಗಳು ಬಂದು ಹುಟ್ಟಿರುವಂತಹ ವಾಕ್ಯಗಳೇನಿರ್ತವೆ ಅವುಗಳನ್ನು ಕೂಡ ಸಂಗ್ರಹ ಮಾಡುವ ಉದ್ದೇಶ ಈ ವಿಜಿಜ್ಞಾಸ್ಯ ಎಂಬ ಮಾತಿಗಿದೆ. ಇದು ಇತ್ಯಾದಿ ಇತಿವ ಹೀಗೆ ತೋರಿಸುವಂತ ಉದ್ದೇಶ. ಇದು ಒಂದು ಕಾರಣ. ಇದು ಎರಡನೇ ಕಾರಣ ಆಯ್ತು. ಇನ್ನು ಮೂರನೇ ಕಾರಣ ಬಹಳ ಮಹತ್ವದ್ದಾಗಿದೆ. ಈ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಹೀಗೆ ಹೇಳಿದಾಗ ಅಲ್ಲಿ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು. ಹಾಗಾದ್ರೆ ನಿಮ್ ಕರ್ತವ್ಯ ಏನು? ಓದುಗರಾದವರು ಶಾಸ್ತ್ರಾಭ್ಯಾಸಗಳ ಕರ್ತವ್ಯ ಏನು? ಜ್ಞಾನವನ್ನು ಪಡೆಯುವುದು ಕರ್ತವ್ಯ. ಹಾಗಾದ್ರೆ ನಿಮ್ ಜೀವನದಲ್ಲಿ ಮುಖ್ಯ ಪಾತ್ರ ಏನು? ಜ್ಞಾನವನ್ನು ಪಡೆಯುವುದು ಮುಖ್ಯ ಕರ್ತವ್ಯ ಅಂತ ತೋರಿಸಿದಂತಾಗ್ತದೆ. ಆದ್ರಿಂದ ಅಲ್ಲಿ ಜ್ಞಾನ ಮುಖ್ಯ ಅಂತ ಆಯ್ತು, ಬ್ರಹ್ಮ ಸ್ವಲ್ಪ ಅಪ್ರಧಾನ ಅಂತ ಆಯ್ತು. ಈ ಬ್ರಹ್ಮ ಜಿಜ್ಞಾಸ ಎಂಬ ಮಾತನ್ನು ಕೇಳಿದಾಗ ಹಾಗೆ ಆಗ್ಬೇಕು ಅಂತ ಏನಿಲ್ಲ, ಯಾರಿಗಾದ್ರೂ ಹಾಗೆ ಅನಿಸ್ಬಹುದು ಅಂತ. ಅಲ್ಲಿ ಒಂದು
ಈ ಸಂದರ್ಭದಲ್ಲಿ ನಾವು ಏಕಾಂತ ಭಕ್ತರು ಮತ್ತೆ ಏಕಾಂತ ಭಕ್ತರು ಅಲ್ಲದೆ ಇದ್ದವರು ಅವರಿಬ್ಬರನ್ನು ಕೂಡ ಇಲ್ಲಿ ಸ್ಮರಣೆ ತಂದ್ಕೋಬೇಕು. ಅದು ಏನು ವಿಷಯ ಹೀಗಿದೆ, ಏಕಾಂತ ಭಕ್ತರಲ್ಲಿ ಅಲ್ಲದೆ ಇರುವಂತಹ ಸಾಮಾನ್ಯರಾದಂತಹ ಸಾತ್ವಿಕ ಭಕ್ತರು ಏನಿರ್ತಾರಲ್ಲ ಅವರಿಗೆ ಸಂಸಾರ ಈ ದುಃಖಮಯ ಅಂತ ಗೊತ್ತಿದೆ. ಅದಕ್ಕೆ ದುಃಖ ಪರಿಹಾರ ಆಗ್ಬೇಕಾಗಿದೆ. ದುಃಖ ಪರಿಹಾರ ಆಗ್ಬೇಕಾದ್ರೆ ಮತ್ತೆ ಸುಖ ಪ್ರಾಪ್ತಿ ಆಗ್ಬೇಕಾದ್ರೆ ಅವರು ಪರಮಾತ್ಮನ ಜ್ಞಾನವನ್ನ ಅರಸ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೀವನದಲ್ಲಿ ಮುಖ್ಯ ಗುರಿ ಏನು? ದುಃಖ ಪರಿಹಾರ ಆಗ್ಬೇಕು, ಸುಖ ಪ್ರಾಪ್ತಿ ಆಗ್ಬೇಕು. ಇದು ಅವರ ಮುಖ್ಯ ಗುರಿ. ಅದಕ್ಕಾಗಿ ಅವರು ಪರಮಾತ್ಮನ ತಿಳಿತಾರೆ. ಪರಮಾತ್ಮನ ತಿಳ್ಕೊಳ್ಬೇಕು ಅನ್ನೋದೇ ಅವ್ರ ಜೀವನದ ಮುಖ್ಯ ಗುರಿ ಅಲ್ಲ. ದುಃಖ ಪರಿಹಾರ ಆಗ್ಬೇಕು, ಸುಖ ಪ್ರಾಪ್ತಿ ಆಗ್ಬೇಕು ಅಂತ ಅನ್ನೋದು ಮುಖ್ಯ ಗುರಿ. ಅದಕ್ಕಾಗಿ ಪರಮಾತ್ಮನ ತಿಳಿತಾ ಇದ್ದಾರೆ. ಹಾಗಾಗಿ ಅಂಥವ್ರ ಜೀವನದಲ್ಲಿ ಪರಮಾತ್ಮ ಸ್ವಲ್ಪ ಅಪ್ರಧಾನನೇ ಆಗ್ತಾನೆ. ದುಃಖ ಪರಿಹಾರ ಆಗ್ಬೇಕು, ಸುಖ ಪ್ರಾಪ್ತಿ ಆಗ್ಬೇಕು ಅಂದ್ರೆ ಬೇರೆ ಯಾವ್ದಾವ್ದನ್ನು ತಿಳ್ಕೊಂಡ್ರೆ ಆಗೋದಿಲ್ಲ, ಪರಮಾತ್ಮನ ತಿಳ್ಕೋಬೇಕು. ಅದಕ್ಕಾಗಿ ಅವ್ರಿಗೆ ಪರಮಾತ್ಮ ಬೇಕು. ಹಾಗಾಗಿ ಜೀವನದಲ್ಲಿ ಅವ್ರಿಗೆ ಮುಖ್ಯ ಏನು? ಸುಖ ಪ್ರಾಪ್ತಿ ಮತ್ತು ದುಃಖ ಪರಿಹಾರನೇ. ಅದಕ್ಕಾಗಿ ಜ್ಞಾನ ಬೇಕು. ಜ್ಞಾನಕ್ಕಾಗಿ ಜಿಜ್ಞಾಸೆ ಬೇಕು. ಜಿಜ್ಞಾಸೆ ವಿಷಯ ಬ್ರಹ್ಮ. ಅವನು ಆಗ ಸ್ವಲ್ಪ ಅಪ್ರಧಾನನಾಗಿರುತ್ತೆ. ಅಪ್ರಧಾನ ಆಗಿಬಿಡ್ತಾನೆ. ಆದ್ರೆ ವಿಷ್ಣುರೇನು ಜಿಜ್ಞಾಸ್ಯ ಅಂತ ಹೀಗೆ ಹೇಳ್ಬಿಟ್ರೆ ಎಲ್ಲದಕ್ಕಿಂತ ಮುಖ್ಯ ಪರಮಾತ್ಮನೇ ಮುಖ್ಯ ಅಂತ ತಿಳಿಸೋದು ಈ ವಿಷ್ಣುದೇವ ಜಿಜ್ಞಾಸ್ಯ ಅನ್ನುವ ಬ್ರಹ್ಮಸೂತ್ರ ಅನುಭಾಷ್ಯದ ಅಭಿಪ್ರಾಯ ಆಗ್ತದೆ. ಆದ್ರಿಂದ ಆ ಜ್ಞಾನಕ್ಕೆ ವಿಶೇಷಣವಾಗಿ ಪರಮಾತ್ಮನೇ ಪ್ರಧಾನನಾಗಿದ್ದಾನೆ. ಪ್ರಾಧಾನ್ಯ ವಿಧೇಯ ಜಿಜ್ಞಾಸಾ ವಿಷಯತ್ವೇನ ಬ್ರಹ್ಮಣಃ ಪ್ರಾಧಾನ್ಯ ಪ್ರಾಪ್ತವು ಉದ್ದೇಶ್ಯ ಜ್ಞಾನ ವಿಷಯತ್ವೇನ ಪ್ರಾಧಾನ್ಯವಸ್ತಿ ಶಿವ. ಅಲ್ಲಿ ಬ್ರಹ್ಮಣೋ ಪ್ರಾಧಾನ್ಯ ಪ್ರಾಪ್ತವು ಅಂತ ಒಂದು ಎಸ್ ಮಾರ್ಕ್ ಹಾಕೋಬೇಕು. ವಿಧೇಯವಾದದ್ದು ಯಾವುದು? ಸಾಮಾನ್ಯ ಭಕ್ತರಾದವರಿಗೆ, ಅಜ್ಞಾನಿಗಳಾದವರಿಗೆ ವಿಧೇಯವಾದದ್ದು ಅಂದ್ರೆ ಮಾಡಲ್ಪಡಬೇಕು ಅಂತ ಹೇಳಲ್ಪಡುವುದು ಯಾವುದು? ಜಿಜ್ಞಾಸ. ಅದು ಅವರಿಗೆ ಮುಖ್ಯ ಆಗಿರ್ತದೆ. ಅದು ಮುಖ್ಯ ಆದಾಗ ಆ ಜಿಜ್ಞಾಸೆಗೆ ವಿಷಯನಾದಂತಹ ಬ್ರಹ್ಮ ಎಂಬುವನು ಅಪ್ರಧಾನ ಆಗ್ತಾನೆ. ಅಪ್ರಧಾನ್ಯ ಪ್ರಾಪ್ತವು, ಅಪ್ರಾಧಾನ್ಯ ಬರುವುದರಿಂದ, ಅದು ಅನುವಾದನು ಹಾಗೆ ಮಾಡಿದ್ದಾರೆ. ಬ್ರಹ್ಮ ಅಪ್ರಧಾನ ಎಂದಾಗುವ ಸಾಧ್ಯತೆ ಇದೆ, ಅಪ್ರಧಾನ ಎಂದಾಗುವುದು ಅಂತ ಅನುವಾದ ಮಾಡಿದ್ದಾರೆ ನೋಡಿ. ಅದರಿಂದ ಅದನ್ನ ಬ್ರಹ್ಮಣಃ ಅಪ್ರಾಧಾನ್ಯ ಪ್ರಾಪ್ತವು ಅಂತ ಒಂದು ಎಸ್ವಾಕಲ್ಲಿ ಹಾಕೊಳ್ಳಿ. ಅಪ್ರಾಧಾನ್ಯ ಪ್ರಾಪ್ತವು. ಈ ಬ್ರಹ್ಮನಿಗೆ ಬರುವಂತಹ ಅಪ್ರಾಧಾನ್ಯ ಅಂತ ಅನ್ನೋದು ನಮಗೆ ಸಹ್ಯ ಅಲ್ಲ, ನಾವು ಅದನ್ನು ಇಷ್ಟಪಡೋದಿಲ್ಲ. ಅದಕ್ಕಾಗಿ ಉದ್ದೇಶ, ಈಗ ನಿಮ್ಮ ಉದ್ದೇಶ ಏನು? ಜ್ಞಾನವನ್ನು ಪಡ್ಕೋಬೇಕಾಗಿದೆ. ಆ ಜ್ಞಾನಕ್ಕೆ ವಿಶೇಷಣನಾದಂತಹ, ವಿಶೇಷಣ ಅಂದ್ರೆ ಆ ಜ್ಞಾನದಲ್ಲಿ ಪ್ರಕಾರಭೂತನಾದವನು ಈ ಪರಮಾತ್ಮ. ಆದ್ರಿಂದ ಅವನಿಗೆ ಪ್ರಾಧಾನ್ಯ ಮತ್ತೆ ಪರಮಾತ್ಮನಿಗೆ ಪ್ರಾಧಾನ್ಯ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕಾಗಿ ಪರಮಾತ್ಮನ ಪ್ರಾಧಾನ್ಯವನ್ನು ತಿಳಿಸುವ ಉದ್ದೇಶದಿಂದ ಪರಮಾತ್ಮನನ್ನ ಕೇಂದ್ರೀಕರಿಸಿಕೊಂಡು ನಮಗೆ ಶಾಸ್ತ್ರದ ರಚನೆ ಮಾಡಬೇಕಾಗಿದೆ. ಅದಕ್ಕಾಗಿ ವಿಷ್ಣುದೇವ ಜಿಜ್ಞಾಸ್ಯ ಅಂತ ಪ್ರಯೋಗ ಮಾಡಿದ್ದಾರೆ. ನಾನು ಈ ಹಿಂದೆನೂ ಒಂದು 2-3 ಬಾರಿ ಹೇಳಿದ್ದೆ. ಈ ಸ್ವತಂತ್ರ ಅಸ್ವತಂತ್ರ ದ್ವಿಧಂ ತತ್ವಮಿಷ್ಯತೆ ಇತ್ಯಾದಿ ಕಡೆಗಳಲ್ಲಿ ಪರಮಾತ್ಮನನ್ನು ಕೇಂದ್ರೀಕರಿಸಿಕೊಂಡು ವಿಭಾಗ ಪ್ರಾರಂಭ ಮಾಡ್ತಾರೆ. ಸ್ವತಂತ್ರಂ ಎಂಬುದಾಗಿ ಅವನ ಹೆಸರನ್ನು ಮೊದಲು ತಗೋತಾರೆ. ಅನೇಕ ಬೇರೆ ಬೇರೆ ದ್ರವ್ಯ, ಗುಣ, ಕರ್ಮ ಮೊದಲಾದ ಪದಾರ್ಥಗಳಿವೆ. ಆ ಪದಾರ್ಥಗಳಲ್ಲಿ ಒಂದು ದ್ರವ್ಯ, ಆ ದ್ರವ್ಯಗಳು 9 ರೀತಿಯಾಗಿವೆ. ಅವುಗಳಲ್ಲಿ ಒಂದು ಪರಮಾತ್ಮ ಅಂತ ಹೀಗಲ್ಲ, ಪರಮಾತ್ಮನೇ ನಮ್ಗೆ ಪ್ರಧಾನ. ಹೀಗೆ ಪರಮಾತ್ಮನ ಪ್ರಾಧಾನ್ಯವನ್ನು ತೋರ್ಲಿಕ್ಕಾಗಿ ವಿಷ್ಣುದೇವ ಜಿಜ್ಞಾಸ್ಯ ಅಂತ ಪರಮಾತ್ಮನನ್ನ ಅಕಾರಾಂತವಾಗಿ, ಪ್ರಥಮ ವಿಭಕ್ತಿ ಅಂತವಾಗಿ ತಗೊಂಡಿದ್ದಾರೆ. ಸರಿಯಾ? ಇದು ಒಂದು. ಇನ್ನೂ ಒಂದು ಮಾರ್ಗ ಇದೆ. ಬ್ರಹ್ಮ ಜಿಜ್ಞಾಸ ಇತ್ಯತ್ರ ಕರ್ಮಣಿ ಷಷ್ಠ್ಯಾ ಸಮಾಸಃ ಶೇಷ ಷಷ್ಠ್ಯ ಇತ್ಯಾದಿನ ಇತಿ ವಾ ಸೂಚಯಿತು. ಬ್ರಹ್ಮ ಜಿಜ್ಞಾಸ ಅಂತ ಹೇಗೆ ಹೇಳಿದಾಗ ಬ್ರಹ್ಮನ ಜಿಜ್ಞಾಸ ಅಂತ ಒಂದು ಷಷ್ಠಿ ವಿಭಕ್ತಿ ಇದೆ. ಬ್ರಹ್ಮಣ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಅಂತ ಷಷ್ಠಿ ವಿಭಕ್ತಿ ಪ್ರಯೋಗ ಮಾಡ್ಬೇಕು. ಆ ಷಷ್ಠಿ, ಅದಕ್ಕೆ ಷಷ್ಠಿ ಸಮಾಸ ಅಂತ ಕರೀತಾರೆ ಅದನ್ನೆಲ್ಲ. ಈಗ ದೇವಸ್ಯ ಆಲಯ, ದೇವಾಲಯ, ದಶರಥಸ್ಯ ಪುತ್ರ, ದಶರಥ ಪುತ್ರ, ಎಲ್ಲಾ ಕಡೆನೂ ಕೂಡ ಷಷ್ಠಿ ವಿಭಕ್ತಿ.
ಆ ಶಕ್ತಿ ವಿಭಕ್ತಿಯನ್ನು ಪ್ರಯೋಗ ಮಾಡಿದಾಗ ಶಕ್ತಿ ವಿಭಕ್ತಿಗೆ ಅರ್ಥಗಳು 106 ಇರ್ತವೆ. ಏಕಶತಂ ಷಷ್ಟ್ಯರ್ಥ ಅಂತ ಶಾಸ್ತ್ರದಲ್ಲಿ ಸೂಚನೆ ಮಾಡಿರ್ತಾರೆ. ಅದು ಒಂದೊಂದ್ ಕಡೆ ಒಂದೊಂದ್ ತರ. ಅದನ್ನ ಸ್ವಲ್ಪ ವಿವರಿಸ್ಬೇಕು ಸಾಮಾನ್ಯರಾದಂತಹ ಶ್ರೋತೃಗಳಿಗೆ ಅನುಕೂಲ ಆಗೋ ದೃಷ್ಟಿಯಿಂದ. ಅದು ಹೇಗೆ ಅಂದ್ರೆ, ದಶರಥಸ್ಯ ಪುತ್ರ ದಶರಥಸ್ಯ ಅಯಂ ದಾಶರಥಿ ಅಂತ ಹೇಳಿದಾಗ ಅಲ್ಲಿ ದಶರಥನ ಮಗ ಅಂತ ಅರ್ಥ. ಮತ್ತೆ ನಾವೆಲ್ಲಾದ್ರೂ ಕೆಲವು ಬಾರಿ ನಮ್ಮ ವಿದ್ಯಾಪೀಠ, ನಮ್ಮ ಮಠ ಅಂತ ಹೀಗೆ ಹೇಳಿದ್ರೆ ಆ ಮಠದ ಅಧಿಕಾರಿಗಳು ನಾವು ಅಂತ ಅರ್ಥ ಅಲ್ಲ. ಮಠದ ಅಧ್ಯಕ್ಷರು, ಪೀಠಾಧಿಪತಿಗಳು ಒಬ್ರು ಬೇರೆ ಇದ್ದಾರೆ. ನಮ್ಮ ಮಠ ಅಂದ್ರೆ ನಾವು ಯಾವ ಮಠಕ್ಕೆ ಅಧೀನರಾಗಿದ್ದೇವೋ, ಯಾವ ಗುರುಕುಲದಲ್ಲಿ ನಾವು ಓದ್ತಾ ಇದ್ದೀವೋ ಅದು ನಮ್ಮ ಗುರುಕುಲ, ನಮ್ಮ ವಿದ್ಯಾಪೀಠ, ನಮ್ಮ ಮಠ ಅಂತ ಅರ್ಥ ಅಲ್ಲಿ. ಹಾಗೆ ಮತ್ತೊಂದ್ ಕಡೆ ಇಲ್ಲ ಒಂದ್ ಕಡೆ ನಮ್ಮ ಬ್ಯಾಂಕು ಅಂತ ಹೇಳಿದಾಗ ನಾವು ಎಲ್ಲಿ ಖಾತೆಯನ್ನು ಹೊಂದಿದ್ದೇವೋ ಅದು ನಮ್ಮ ಬ್ಯಾಂಕು ಅಂತ ಅರ್ಥ. ಮತ್ತೆ ನಮ್ಮ ದೇಶ ಅಂತ ಹೀಗೆ ಹೇಳಿದಾಗ ಆ ದೇಶದ ಪ್ರಧಾನಿ ನಾವು ಅಂತ ಅರ್ಥ ಅಲ್ಲ. ಎಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೇವೋ ಅದು ನಮ್ಮ ದೇಶ ಅಂತ ಅರ್ಥ. ಹಾಗೆ ನಮ್ಮ ದೇವಾಲಯ ಅಂತಂದ್ರೆ ಎಲ್ಲಿ ನಾವು ನಿತ್ಯ ಹೋಗ್ತೇವೋ ಅಲ್ಲಿ ಅದು ನಮ್ಮ ದೇವಾಲಯ ಅಂತ ಅರ್ಥ. ಹೀಗೆ ಒಬ್ಬ ಪೀಠಾಧಿಪತಿಗಳಾದವರು ನಮ್ಮ ಮಠ ಇದು ಅಂತ ಹೇಳಿದಾಗ ಅವರು ನಮ್ಮಿಂದ ಆಳಲ್ಪಡುವ ಮಠ ಅಂತ ಅರ್ಥ. ಇನ್ನ ನಮ್ಮ ಮಠ ಅಂತ ನಾವು ಹೇಳಿದ್ರೆ ನಾವು ಅಧೀನರಾಗಿರುವಂತಹ ಮಠ ಅಂತ ಅರ್ಥ. ಹೀಗೆ ಶಕ್ತಿ ವಿಭಕ್ತಿಗೆ ಒಂದೊಂದ್ ಕಡೆ ಒಂದೊಂದ್ ಥರದ ಅರ್ಥ ಇದೆ. ಆ ಶಕ್ತಿ ವಿಭಕ್ತಿಗೆ ಅನೇಕ ಅರ್ಥಗಳಿವೆ. ಆ ಅನೇಕ ಅರ್ಥಗಳಲ್ಲಿ ಒಂದು ಕರ್ಮ ಅಂತ ಹೇಳಿ, ಬ್ರಹ್ಮನನ್ನ ಕುರಿತಾದಂತ ಕರ್ಮ ಅಂದ್ರೆ ವಿಷಯ, ಬ್ರಹ್ಮನ ಕುರಿತಾದಂತ ಜಿಜ್ಞಾಸೆ ಅಂತ. ಅದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಬ್ರಹ್ಮ ಜಿಜ್ಞಾಸೆ ಇತ್ಯತ್ರ ಕರ್ಮಣಿ ಶಕ್ತಿ ಸಮಾಸ. ಕರ್ಮ ಎಂಬ ಅರ್ಥದಲ್ಲಿ ಶಕ್ತಿ ವಿಭಕ್ತಿ ಬಂದಿದೆ ಹೊರತು ಇನ್ ಜನರಲ್ ಯಾವುದೋ ಶಕ್ತಿ ವಿಭಕ್ತಿಯ ಸಮಾಸವನ್ನ ನೀವು ಇಲ್ಲಿ ಸ್ವೀಕಾರ ಮಾಡಬೇಡಿ. ಬ್ರಹ್ಮಣ ಜಿಜ್ಞಾಸ ಅಂದ್ರೆ ಬ್ರಹ್ಮನಿಂದ ಅನುಗ್ರಹಿಸಲ್ಪಡುವಂತಹ, ಬ್ರಹ್ಮ ನಮಗೆ ಕೊಡ ಮಾಡಿರುವಂತಹ ಜಿಜ್ಞಾಸ ಅಂತ ಹೀಗೇನೋ ಮತ್ತೊಂದೇನೋ ಅರ್ಥ ಮಾಡ್ಕೊಳ್ಳೋದು ಅಲ್ಲಿ ಯೋಗ್ಯ ಅಲ್ಲ. ಶಕ್ತಿ ವಿಭಕ್ತಿ ಇಲ್ಲಿ ಬಂದ್ರೆ ಇದಕ್ಕೆ ಕರ್ಮ ಅಂತಾನೆ ಅರ್ಥ ಹೊರತು ಬೇರೆ ಯಾವ ಅರ್ಥವೂ ಅಲ್ಲ ಅನ್ನೋದನ್ನ ಆ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ನಾವು ತಿಳ್ಕೋಬೇಕಾದ್ರೆ ಅದಕ್ಕೆ ಹೀಗೆ ಈ ಸೂತ್ರದ ಮೂಲಕ, ಈ ಅನುಭಾಷ್ಯದ ಮೂಲಕ ಸ್ಪಷ್ಟೀಕರಣ ಕೊಡ್ತದೆ. ವಿಷ್ಣುದೇವ ಜಿಜ್ಞಾಸ್ಯ ಅಂತ ಹೇಳಿಬಿಟ್ರೆ ಇಲ್ಲಿ ಕರ್ಮ ಅನ್ನೋ ಅರ್ಥ ಅಲ್ಲದೇನೆ ಬೇರೆ ಅರ್ಥ ಇರೋದು ಸಾಧ್ಯವೇ ಇಲ್ಲ. ಆದ್ರೆ ಬ್ರಹ್ಮ ಜಿಜ್ಞಾಸ ಅಂತ ಇಷ್ಟೇ ಹೇಳ್ಬಿಟ್ರೆ ಅದು ನಮ್ಮ ವಿದ್ಯಾಪೀಠ, ನಮ್ಮ ಬ್ಯಾಂಕು, ನಮ್ಮ ಮಠ, ನಮ್ಮ ದೇಶ ಇತ್ಯಾದಿಗಳಂತೆ ಅನೇಕ ರೀತಿಯಾದ ಶಕ್ತಿ ವಿಭಕ್ತಿಯ ಅರ್ಥಗಳನ್ನು ಒಳಗೊಂಡಂತಹ ಒಂದು ಶಕ್ತಿ ವಿಭಕ್ತಿ ಆಗಿಬಿಡ್ತದೆ ಅಲ್ಲಿ ಅಂತಹ ಜಿಜ್ಞಾಸ, ಬ್ರಹ್ಮ ಜಿಜ್ಞಾಸ ಎಂಬಲ್ಲಿ. ಆದ್ರಿಂದ ಶೇಷೇ ಷಷ್ಠಿ, ಶೇಷ ಅಂದ್ರೆ ಅನೇಕ ಅರ್ಥಗಳು, ಉಳಿದುದೆಲ್ಲ ಅಂತ ಅರ್ಥ. ಅದು ಶೇಷ ಅನ್ನೋ ಶಬ್ದದ ಅರ್ಥವನ್ನು ಕೂಡ ಗಮನಿಸಬೇಕು. ಪ್ರಥಮ ವಿಭಕ್ತಿಗೆ ಕರ್ತ ಅಂತ ಅರ್ಥ ಇದೆ, ದ್ವಿತೀಯ ವಿಭಕ್ತಿಗೆ ಕರ್ಮ ಅಂತ ಅರ್ಥ ಇದೆ, ಮತ್ತೆ ಕರಣ ಅನ್ನೋ ಅರ್ಥ ತೃತೀಯ ವಿಭಕ್ತಿಗೆ, ಸಂಪ್ರದಾನ ಅನ್ನೋ ಅರ್ಥ ಚತುರ್ಥಿ ವಿಭಕ್ತಿಗೆ, ಅಪಾದಾನ ಅಥವಾ ದಶೆಯಿಂದ ಅನ್ನೋ ಅರ್ಥ ಪಂಚಮಿ ವಿಭಕ್ತಿಗೆ, ಚತುರ್ಥಿ ವಿಭಕ್ತಿಗೆ ಸಂಪ್ರದಾನ ಅಂತ ಅರ್ಥ ಇದೆ, ಅವನಿಗೋಸ್ಕರ ಅಂತ ಹೇಳಿ, ಮತ್ತೆ ಸಪ್ತಮಿ ವಿಭಕ್ತಿಗೆ ಅಧಿಕರಣ ಅಂತ ಅರ್ಥ. ಶೇಷೇ ಶಕ್ತಿ ಇವೆಲ್ಲಾ ವಿಭಕ್ತಿಗಳನ್ನು ಹೇಳಿ ಆದ್ಮೇಲೆ ಏನ್ ಅರ್ಥಗಳು ಉಳಿದಿವೆ ಆ ಎಲ್ಲಾ ಅರ್ಥಗಳನ್ನು ಒಳಗೊಂಡದ್ದು ಶಕ್ತಿ ವಿಭಕ್ತಿ ಅಂತ ಪಾಣಿನಿ ಸೂತ್ರದಲ್ಲಿ ಶೇಷೇ ಶಕ್ತಿ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಏಕಶತಂ ಶಕ್ತ್ಯರ್ಥ, ಶಕ್ತಿ ವಿಭಕ್ತಿಗೆ 106 ಅರ್ಥಗಳಿವೆ ಅಂತ ಕೂಡ ಅಲ್ಲಿ ಹೇಳ್ತಾರೆ. ಆ ತರ ಇಲ್ಲಿ ಬ್ರಹ್ಮ ಜಿಜ್ಞಾಸ ಅಂದಾಗ ಅನೇಕ ಅರ್ಥಗಳು ಅಂತ ಆಗುವ ಸಾಧ್ಯತೆ ಇದೆ. ಅದರಲ್ಲಿ ನೀವು ಉಳಿದೆಲ್ಲ ಅರ್ಥಗಳು ಕೊಡಬೇಕು ಹೋಗಬೇಡಿ. ಬ್ರಹ್ಮ ಜಿಜ್ಞಾಸ ಅಂದ್ರೆ ಬ್ರಹ್ಮನನ್ನ ವಿಷಯವಾಗಿಟ್ಕೊಂಡಿರುವಂತಹ, ಬ್ರಹ್ಮನೇ ಕರ್ಮವಾಗಿ ಉಳ್ಳಂತಹ ಜಿಜ್ಞಾಸ. ಆ ಜಿಜ್ಞಾಸೆಗೆ ಬ್ರಹ್ಮ ಕರ್ಮ, ಜೀವ ಸಾಧಕನಾದವನು ಅದರ ಕರ್ತ ಅಂತ. ಹೀಗೆ ಕರ್ಮ ಎಂಬ ಅರ್ಥ ಮಾಡ್ಲಿಕ್ಕಾಗಿ ಜಿಜ್ಞಾಸ ಇಲ್ಲಿ ವಿಷ್ಣು ಎಂಬುದಾಗಿ ವಿಷ್ಣುವೇ ಕರ್ಮ ಅಂತ ಸೂಚನೆ ಮಾಡಿದ್ದಾರೆ. ನೋಡಿ ವಾಕ್ಯಗಳನ್ನ.